ಹಾಯ್ ಎವ್ರಿವನ್. ಇವತ್ತು 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುವ ಒಂದು ಅಂಕದ ಪ್ರಶ್ನೆ ಸಿಲ್ಯಾಬಲ್ ಈ ಒಂದು ವಿಷಯದ ಮೇಲೆ ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕಾಗಿತ್ತು ಅಂದ್ರೆ ನಿಮಗೆ ಕೆಲವೊಂದಿಷ್ಟು ನಿಯಮಗಳು ಗೊತ್ತಿರಬೇಕು. ಆ ನಿಯಮಗಳು ಯಾವ ಅದಾವ ಅನ್ನೋದು ನಾವೀಗ ನೋಡೋಣ. ಒಂದೇ ನಿಯಮ ಏನು ಹೇಳ್ತತಿ? ಕೌಂಟ್ ದ ನಂಬರ್ ಆಫ್ ಓವಲ್ಸ್ ಇನ್ ಅ ವರ್ಡ್. ಶಬ್ದದಲ್ಲಿಯ ಸ್ವರಗಳ ಸಂಖ್ಯೆ ಎಷ್ಟೈತಿ ಅನ್ನೋದನ್ನ ನೀವು ಎಣಸ್ರಿ ಅಂತೇಳಿ ಹೇಳ್ತೈತಿ ಒಂದೇ ನಿಯಮ. ಸ್ವರ ಅಂದ್ರೆ ಯಾವ ನೋಡೋಣ. ಇಂಗ್ಲಿಷ್ನಲ್ಲಿ ಎ, ಇ, ಐ, ಓ, ಯು ಇವುಗಳನ್ನ ಸ್ವರ ಅಂತೇಳಿ ಅಂತೇವ್ ನಾವು. ಈ ಸ್ವರಗಳು ಒಂದು ಶಬ್ದದಲ್ಲಿ ಎಷ್ಟು ಬಂದವ ಅನ್ನೋದು ಎಣಸ್ರಿ. ಒಂದು ಶಬ್ದದಲ್ಲಿ ಎಷ್ಟು ಸ್ವರಗಳಿದ್ದಿರ್ತಾವ ಆ ಶಬ್ದ ಅಷ್ಟು ಸಿಲ್ಯಾಬಲ್ ಅನ್ನ ಹೊಂದಿರ್ತೈತಿ. ಬಾರ್ಕ್ನಲ್ಲಿ ಎ ಇದು ಒಂದೇ ಸ್ವರ ಐತಿ, ಹಾಗಾಗಿ ಬಾರ್ಕ್ ಇದು ಒನ್ ಸಿಲ್ಯಾಬಲ್. ಇಲ್ಲಿ ಮ್ಯಾಂಗೋ ಈ ಪದದಲ್ಲಿ ಎ, ಓ ಎರಡು ಸ್ವರಗಳು ಬಂದುದರಿಂದ ನಾವಿದನ್ನ ಎರಡು ಸಿಲ್ಯಾಬಲ್ ಅಂತಂದು ಕರಿತೇವೆ. ಬಿಹೈಂಡ್ ಈ ಪದದಲ್ಲಿ ಇ ಮತ್ತು ಐ ಎರಡು ಸ್ವರಗಳು ಬಂದುದರಿಂದ ಬಿಹೈಂಡ್ ಇದು ಎರಡು ಸಿಲ್ಯಾಬಲ್ ಇದ್ದಂಥ ಪದ. ಬಟರ್ ಇಲ್ಲಿ ಕೂಡ ಯು ಮತ್ತು ಇ ಎರಡು ಸ್ವರಗಳು ಬಂದುದರಿಂದ ಬಟರ್ ಇದು ಎರಡು ಸಿಲ್ಯಾಬಲ್ ಇದ್ದಂಥ ಪದ. ಈಗ ನಿಮ್ಗ ಸಿಲ್ಯಾಬಲ್ ಯಾವ ರೀತಿ ಇರ್ತೈತಿ ಅನ್ನೋದು ಗೊತ್ತಾಯ್ತು ತಿಳಿ ಅನ್ಕೋತೀನಿ. ಒಂದು ಶಬ್ದ ಕೊಟ್ಟಿರ್ತಾರ, ಕೊಟ್ಟಂತ ಶಬ್ದದಲ್ಲಿ ಆ ಸ್ವರಗಳನ್ನ ಎಣಿಸಿ ಆ ಒಂದು ಶಬ್ದದಲ್ಲಿ ಎಷ್ಟು ಸ್ವರಗಳು ಬಂದಿರ್ತಾವ ಆ ಒಂದು ಸ್ವರಗಳ ಸಂಖ್ಯೆಯನ್ನ ಆ ಶಬ್ದದ ಮುಂದೆ ನೀವು ಬರದ್ರಿ ಅಂದ್ರ ಆ ಒಂದು ಶಬ್ದದಲ್ಲಿ ಎಷ್ಟು ಸಿಲ್ಯಾಬಲ್ ಅದ ಅಂತೇಳಿ ನಿಮ್ಗ ಗೊತ್ತಾಗ್ತತಿ. ಈ ಒಂದೇ ನಿಯಮದಿಂದ ನಮ್ಗ ಉತ್ತರ ಕಂಡಿಡ್ಲಿಕ್ಕೆ ಆಗ್ತದೇನು? ಇಲ್ಲ. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ನಿಯಮಗಳದಾವ, ಅವುಗಳನ್ನ ನಾವು ನೋಡೋಣ. ಇನ್ನು ಮುಂದಿನ ನಿಯಮ ಏನ್ ಹೇಳ್ತತಿ? ಇಫ್ two or more vowels are present together, both vowels should be treated as one vowel. ಒಂದ್ ವೇಳೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ವರಗಳು ಒಟ್ಟಿಗೆ ಬಂದ್ರ ನೀವು ಆ ಒಂದು ಸ್ವರಗಳನ್ನ ಒಂದೇ ಸ್ವರ ಅಂತೇಳಂದು ಕನ್ಸಿಡರ್ ಮಾಡಬೇಕು. ನಾವೇನ್ ಮಾಡೋಣ, ಈಗ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಸ್ಕೂಲ್ ಅನ್ನುವಂಥ ಪದ ಐತಿ. ಈ ಸ್ಕೂಲ್ನಲ್ಲಿ ಎರಡು ಸ್ವರಗಳು ಕೂಡಿ ಬಂದವ. ಈ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ವ್ಯಂಜನ ಇಲ್ಲ. ಹಂಗಾಗಿ ಈ ರೀತಿಯಾಗಿ ಎರಡು ಸ್ವರಗಳು ಕೂಡಿ ಬಂದು ಅಂದ್ರೆ ನಾವು ಇದನ್ನ ಒಂದೇ ಸ್ವರ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸ್ಕೂಲ್ ಇದು ಒನ್ ಸಿಲ್ಯಾಬಲ್ ಪದ. ಅದೇ ರೀತಿಯಾಗಿ ಈಸ್ಟ್. ಈಸ್ಟ್ ಇಲ್ಲಿ ಇ ಮತ್ತು ಎ ಎರಡು ಸ್ವರಗಳು ಏನ್ ಮಾಡ್ಯಾವ ಕೂಡಿ ಬಂದುದರಿಂದ ಈಸ್ಟ್ ಇದು ಒಂದೇ ಸಿಲ್ಯಾಬಲ್. ಇಲ್ಲಿ ಟೀಚರ್ ಈ ಒಂದು ಪದದಲ್ಲಿ ಇ ಮತ್ತು ಎ ಇವು ಕೂಡಿ ಬಂದವ, ಹಾಗಾಗಿ ನಾವು ಇವೆರಡು ಕೂಡಿಸಿ ಒಂದೇ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಅದ್ರ ನಂತರ ಮುಂದಿನ ಸ್ವರ ಏನೈತಿ ಸಪರೇಟ್ ಆಗಿ ಬಂದದೈತಿ. ಯಾಕೆ ಸಪರೇಟ? ಈ ಎರಡೂ ಸ್ವರಗಳ ಮಧ್ಯದಲ್ಲಿ ವ್ಯಂಜನಾಕ್ಷರ ಬಂದುದರಿಂದ ಈ ಅನ್ನೋದು ಸಪರೇಟ್ ಐತಿ, ಹಾಗಾಗಿ ಇದನ್ನ ಸಪರೇಟ್ ಆಗಿ ಎಣಿಸ್ತೇವೆ. ಈಗ ಎಷ್ಟು ಸ್ವರಗಳದಾವು ಟೀಚರು? ಇದು ಒಂದು, ಇದು ಎರಡು. ಟೀಚರ್ ಇದು ಎರಡು ಸಿಲ್ಯಾಬಲ್ ಇದ್ದಂಥ ಪದ. ಬ್ಯೂಟಿಫುಲ್ ಇಲ್ಲಿ ಇ, ಎ, ಯು ಈ ಮೂರು ಸ್ವರಗಳು ಕೂಡಿ ಬಂದವ, ಹಂಗಾಗಿ ಇದನ್ನ ಒಂದೇ ಸ್ವರ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇದಾದ ನಂತರ ಒಂದು ವ್ಯಂಜನಾಕ್ಷರ ಐತಿ, ವ್ಯಂಜನಾಕ್ಷರ ಆದ ನಂತರ ಆಯ್ ಬಂದೈತಿ, ಹಂಗಾಗಿ ಆ ಇದು ಸಪರೇಟ್ ಆಗಿ ಎಣಿಸ್ತೇವೆ. ಇದು ಒಂದು, ಮೂರು ಕೂಡಿಸಿದ ಒಂದು, ಅನಂತರ ಎರಡು, ಮೂರು. ಬ್ಯೂಟಿಫುಲ್ ಇದು ಮೂರು ಸಿಲ್ಯಾಬಲ್ ಇದ್ದಂಥ ಪದ. ಟಂಗ್ ಇಲ್ಲಿ ಕೂಡ ಒಂದು, ಇಲ್ಲಿ ಯು ಮತ್ತು ಇ ಕೂಡಿ ಬಂದದ್ರಿಂದ ಇದನ್ನು ಒಂದೇ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಎರಡು ಸ್ವರಗಳು ಅಥವಾ ಎರಡಕ್ಕಿಂತ ಹೆಚ್ಚು ಸ್ವರಗಳು ಕೂಡಿ ಬಂದು ಅಂದ್ರೆ ನಾವು ಅದನ್ನ ಒಂದೇ ಅಂತೇಳಿ ಕನ್ಸಿಡರ್ ಮಾಡಬೇಕು. ಹೆಂಗ್ ಕೂಡಿ ಬಂದಿರ್ಬೇಕು? ಈ ರೀತಿಯಾಗಿ ಕೂಡಿ ಬಂದಿರಬೇಕು. ಈ ಒಂದು ಸ್ವರಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ವ್ಯಂಜನಗಳು ಬಂದಿರಬಾರ್ದು. ಅವು ಆ ಸ್ವರಗಳು ಒಟ್ಟಿಗೆ ಬಂದಿವು ಅಂದ್ರ ನಾವೇನಂತೇವು ಅದನ್ನ ಒಂದೇ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಟಂಗ್ ಇದು ಒಂದು, ಇದು ಒಂದು. ಎರಡು ಸ್ವರಗಳಿದ್ರು ಕೂಡ ನಾವೇನಂತೇವು ಒಂದೇ ಅಂತೇಳಿ ಕನ್ಸಿಡರ್ ಮಾಡೋದ್ರಿಂದ ಟಂಗ್ ಇದು ಎರಡು ಸಿಲ್ಯಾಬಲ್ ಐತಿ. ಡೈಮಂಡ್ ನಲ್ಲಿ ಐ ಮತ್ತು ಎ ಕೂಡಿ ಬಂದವ, ಹಂಗಾಗಿ ಇದು ಒಂದು, ಓ ಇದು ಸಪ್ರೇಟ್ ಐತಿ, ಹಂಗಾಗಿ ಇದನ್ನ ಎರಡು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಡೈಮಂಡ್ ನಲ್ಲಿ ಎರಡು ಸಿಲ್ಯಾಬಲ್ ಐತಿ. ಇಷ್ಟು ನಿಮ್ಗೆ ಗೊತ್ತಾಯ್ತು ಅಂತೇಳಿ ಅನ್ಕೋತೇವೆ.
ಮುಂದಿನ ನಿಯಮ ನೋಡೋಣ. ಇಫ್ ದ ವರ್ಡ್ ಎಂಡಿಂಗ್ ಇ ಡು ನಾಟ್ ಕೌಂಟ್. ಶಬ್ದದ ಕೊನೆಗೆ ಇ ಬಂದಿತ್ತು ಅಂದ್ರೆ ನೀವು ಅದನ್ನ ಎಣಿಸಬಾರದು. ಫೈರ್, ಈ ಒಂದು ಶಬ್ದದ ಕೊನೆಗೆ ಇ ಬಂದೈತಿ, ಇದನ್ನ ನಾವು ಎಣಸಂಗಿಲ್ಲ, ಒಂದನ್ನೇ ಎಣಿಸ್ತೇವೆ. ಹಾಗಾಗಿ ಫೈರ್ ಇದು ಒನ್ ಸಿಲಾಬಲ್. ಸೈಲೆನ್ಸ್, ಈ ಒಂದು ಪದದ ಕೊನೆಗೆ ಇ ಬಂದೈತಿ, ಈ ಅನ್ನ ಎಣಿಸುವುದಿಲ್ಲ ನಾವು. ಇಲ್ಲಿ ಎರಡು ಸ್ವರಗಳದ, 1 2, ಇದು ಸೈಲೆನ್ಸು, 2 ಸಿಲಾಬಲ್ ಇದ್ದಂಥ ಪದ. ಅರೇಂಜ್, ಈ ಒಂದು ಪದದಲ್ಲಿ 1 2 2 ಸ್ವರಗಳದಾವ, ಅನಂತರ ಕೊನೆಗಿದ್ದಂಥ ಈ ಅನ್ನ ನಾವು ಕೌಂಟ್ ಮಾಡೋದಿಲ್ಲ. ಹಾಗಾಗಿ ಅರೇಂಜ್ ಇದು 2 ಸಿಲಾಬಲ್ ಇದ್ದಂಥ ಪದ. ಯಾವುದೇ ಒಂದು ವರ್ಡ್ನಲ್ಲಿ ಕೊನೆಗೆ ಇ ಬತ್ತು ಅಂದ್ರೆ ನೀವು ಅದನ್ನ ಕೌಂಟ್ ಮಾಡಬೇಡ್ರಿ. ಇದಾದ ನಂತರ ಮುಂದಿನ ನಿಯಮ ಏನು ಹೇಳ್ತತಿ? ಇಫ್ ದೇರ್ ಈಸ್ ಎಲ್ ಇ at the end of the word and there is a letter consonant before L, then E should be counted as one syllable. ಈ ಒಂದು ವೇಳೆ ಶಬ್ದದ ಕೊನೆಗೆ ಎಲಿ ಬಂದು ಎಲ್ ನ ಹಿಂದಿನ ಅಕ್ಷರ ವ್ಯಂಜನ ಇತ್ತು ಅಂದ್ರ ಈ ಅನ್ನ ಒಂದು ಸಿಲಾಬಲ್ ಅಂತೇಳಂದು ಕೌಂಟ್ ಮಾಡಬೇಕು. ಈಗ ನೋಡ್ರಿ, ಸ್ಟೇಬಲ್, ಇಲ್ಲಿ ಸ್ಟೇಬಲ್ ಅಂತೇಳಂದು ಪದ ಐತಿ. ಶಬ್ದದ ಕೊನೆಗೆ ಎಲಿ ಬಂದೈತಿ, ಎಲ್ ನ ಹಿಂದಿನ ಅಕ್ಷರ ವ್ಯಂಜನ ಐತಿ. ಹಾಗಾಗಿ ನಾವೇನ್ ಮಾಡ್ತೇವೆ, ಎಲ್ ನ ಹಿಂದಿನ ಅಕ್ಷರ ವ್ಯಂಜನ ಇರೋದ್ರಿಂದ ಈ ಅನ್ನ ಕೌಂಟ್ ಮಾಡ್ತೇವೆ. ಸ್ಟೇಬಲ್ ಇದು 2 ಸಿಲಾಬಲ್ ಇದ್ದಂಥ ಪದ. ಹೆಂಗ? 1 2, ಸ್ಟೇಬಲ್ ಇದು 2 ಸಿಲಾಬಲ್ ಇದ್ದಂಥ ಪದ. ಇಲ್ಲಿ ಕೂಡ ಅದೇ ರೀತಿ ಐತಿ. ಶಬ್ದದ ಕೊನೆಗೆ ಎಲ್ ಇ ಬಂದೈತಿ, ಎಲ್ ನ ಹಿಂದಿನ ಅಕ್ಷರ ವ್ಯಂಜನ ಐತಿ, ಹಾಗಾಗಿ ಕೇಬಲ್ ಇದು 1 2, 2 ಸ್ವರಗಳು ಬಂದುದರಿಂದ 2 ಸಿಲಾಬಲ್. ಇನ್ನು ಮುಂದಿನ ನಿಯಮ ನೋಡೋಣ. ಇಫ್ ದೇರ್ ಈಸ್ ಎಲ್ ಇ at the end of the word and there is a letter OL before L, then E should not be counted as a syllable. ಅವ್ರೇನ್ ಹೇಳ್ತಾರ, ಶಬ್ದದ ಕೊನೆಗೆ ಎಲಿ ಬಂದು ಎಲ್ ನ ಹಿಂದಿನ ಅಕ್ಷರ ಸ್ವರ ಇತ್ತು ಅಂದ್ರ, ಶಬ್ದದ ಕೊನೆಗೆ ಎಲಿ ಬಂದಿರ್ತತಿ, ಆದ್ರ ಎಲ್ ನ ಹಿಂದಿನ ಅಕ್ಷರ ಸ್ವರ ಇತ್ತು ಅಂದ್ರ ನೀವು ಅದನ್ನ ಈ ಅನ್ನ ಕೌಂಟ್ ಮಾಡಬಾರ್ದು. ಈಗ ಕೆಲವೊಂದಿಷ್ಟು ಎಕ್ಸಾಂಪಲ್ ನೋಡೋಣ. ಶಬ್ದದ ಕೊನೆಗೆ ಎಲಿ ಬಂದತಿ, ಎಲ್ ನ ಹಿಂದಿನ ಅಕ್ಷರ ಏನೈತಿ? ಸ್ವರ ಐತಿ, ಹಾಗಾಗಿ ಈ ಅನ್ನ ಕೌಂಟ್ ಮಾಡಂಗಿಲ್ಲ. ಮೇಲಿದು 1 ಸಿಲಾಬಲ್ ಪದ ಐತಿ. ಅದೇ ರೀತಿಯಾಗಿ ಪೇಲ್, ಇಲ್ಲಿ ಕೂಡ ಶಬ್ದದ ಕೊನೆಗೆ ಎಲಿ ಬಂದು ಎಲ್ ನ ಹಿಂದಿನ ಅಕ್ಷರ ಸ್ವರ ಇರೋದ್ರಿಂದ ನಾವಿದನ್ನ ಒಂದೇ ಸಿಲಾಬಲ್ ಅಂತೇಳಿ ಕೌಂಟ್ ಮಾಡ್ತೇವೆ. ಇಲ್ಲಿ ಈ ಅನ್ನ ಕೌಂಟ್ ಮಾಡೋದಿಲ್ಲ, ಹಾಗಾಗಿ ಪೇಲ್ ಇದು 1 ಸಿಲಾಬಲ್. ಈ ನಿಯಮ ನೋಡೋಣ. ಇಫ್ ದ ಲೆಟರ್ ವೈ ಕ್ರಿಯೇಟ್ಸ್ ಓವಲ್ ಸೌಂಡ್ ದೆನ್ ಕೌಂಟ್ ವೈ. ಒಂದು ವೇಳೆ ವೈ ಅನ್ನುವ ಅಕ್ಷರ ಸ್ವರದ ಹಾಗೆ ಧ್ವನಿ ಮಾಡ್ತಿತ್ತು ಅಂದ್ರೆ ನಾವು ಅದನ್ನ ಕೌಂಟ್ ಮಾಡಬೇಕು. ಫ್ರೈ, ಇಲ್ಲಿ ವೈ ಇದು ಆಯ್ ಹಾಗೆ ಉಚ್ಚಾರಣೆ ಆಗ್ತಾ ಇದೆ, ಫ್ರೈ ಇದು 1 ಸಿಲಾಬಲ್. ಸ್ಲೀಪಿ, ಕೆಳಗಡೆ ಸ್ಲೀಪಿ ಅಂತೇಳಿ ಪದ ಐತಿ, ಇಲ್ಲಿ 2 ಸ್ವರಗಳು ಕೂಡಿ ಬಂದವ. 2 ಸ್ವರಗಳು ಈ ರೀತಿಯಾಗಿ ಕೂಡಿ ಬಂದು ಅಂದ್ರೆ ನಾವು ಇದನ್ನ ಒಂದೇ ಅಂತೇಳಿ ಕೌಂಟ್ ಮಾಡ್ತೇವೆ. ಹಾಗಾಗಿ ಇದು 1 2, ಸ್ಲೀಪಿ ಇದು 2 ಸಿಲಾಬಲ್ ಇದ್ದಂಥ ಪದ. ಸ್ಟಡಿ, ಈ ಒಂದು ಪದದಲ್ಲಿ ಯು ಮತ್ತು ವೈ 2 ಸ್ವರಗಳದಾವ, ಹಾಗಾಗಿ ಸ್ಟಡಿ ಇದು 2 ಸಿಲಾಬಲ್ ಇದ್ದಂಥ ಪದ. ಇಷ್ಟೆಲ್ಲಾ ನಿಯಮಗಳನ್ನ ನೀವು ಪ್ರತಿಯೊಂದು ಪದದಲ್ಲಿ ಅಪ್ಲೈ ಮಾಡಿದ್ರಿ ಅಂದ್ರೆ ಅಲ್ಲಿ ಆ ಒಂದು ಪದದಲ್ಲಿ ಎಷ್ಟು ಸಿಲಾಬಲ್ ಅದಾವ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಎಕ್ಸಾಂಪಲ್ಸ್ ನೋಡೋಣ. ಆನ್ಸರ್, ಸ್ವರ ಎಣಿಸೋಣ ನಾವು ಮೊದಲಿಗೆ. 1 2, 2 ಸ್ವರಗಳದಾವ, ಆನ್ಸರ್ ಇದು 2 ಸಿಲಾಬಲ್. ಹೋಮೋಫೋನ್, ಇಲ್ಲಿ ಕೂಡ ಎಲ್ಲ ರೂಲ್ಸ್ಗಳನ್ನ ಅಪ್ಲೈ ಮಾಡೋಣ. 1 2 3, ಕೊನೆಗೆ ಈ ಬಂದೈತಿ, ಇದನ್ನ ಎಣಿಸಂಗಿಲ್ಲ. ಹೋಮೋಫೋನ್ ಇದು 3 ಸಿಲಾಬಲ್ ಇದ್ದಂಥ ಪದ. ಅದೇ ರೀತಿಯಾಗಿ ಇಮ್ಮಾರ್ಟಾಲಿಟಿ, ಇಲ್ಲಿ ಎಷ್ಟು ಸ್ವರಗಳು ಬಂದವ ಎಣಿಸೋಣ. 1 ಐ, 2 3 4 5. ಇಮ್ಮಾರ್ಟಾಲಿಟಿ ಇದು 5 ಸಿಲಾಬಲ್ ಇದ್ದಂಥ ಪದ. ಈಗ ಪೋಸ್ಟ್ಪೋನ್, 1 2, ಕೊನೆಗೆ ಈ ಬಂದೈತಿ, ಇದನ್ನು ಎಣಿಸಂಗಿಲ್ಲ, ಹಾಗಾಗಿ ಪೋಸ್ಟ್ಪೋನ್ ಇದು
2 ಸಿಲೆಬಲ್ ಇದ್ದಂಥ ಪದ. ಪರ್ಮಿಷನ್, ಇಲ್ಲಿ 2 ಸ್ವರಗಳು ಕೂಡಿ ಬಂದೋದ್ರಿಂದ ಇದನ್ನ 2 ಸ್ವರಗಳು ಕೂಡಿಸಿ ಒಂದೇ ಕನ್ಸಿಡರ್ ಮಾಡ್ತೇವೆ. ಹಂಗಾಗಿ 1 2 3 ಪರ್ಮಿಷನ್, ಇದು 3 ಸಿಲೆಬಲ್ ಇದ್ದಂಥ ಪದ. ಟ್ರೂ, ಇಲ್ಲಿ ಕೂಡ 2 ಸ್ವರಗಳು ಕೂಡಿ ಬಂದೋದ್ರಿಂದ 2 ಕೂಡಿಸಿ ಒಂದೇ ಕನ್ಸಿಡರ್ ಮಾಡ್ತೇವೆ. ಹಂಗಾಗಿ ಟ್ರೂ, ಇದು 1 ಸಿಲೆಬಲ್ ಇದ್ದಂಥ ಪದ. ಕ್ಯಾಲೆಂಡರ್, ಇಲ್ಲಿ 1 2 3 3 ಸ್ವರಗಳು ಬಂದುದರಿಂದ ನಾವು ಇದನ್ನ ಕ್ಯಾಲೆಂಡರ್ 3 ಸಿಲೆಬಲ್ ಇದ್ದಂಥ ಪದ ಅಂತೇಳಂದು ಕನ್ಸಿಡರ್ ಮಾಡ್ತೇವೆ. ಈಗ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರ ಅನ್ನೋದು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables? ಈ ರೀತಿಯಾಗಿ ಕೆಳಗಡೆ 4 ಶಬ್ದಗಳನ್ನು ಕೊಟ್ಟಾರ. ಇದರಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದೈತಿ ಅನ್ನೋದನ್ನ ಗುರುತಿಸ್ರಿ ಅಂತೇಳಿ ಹೇಳ್ತಾರ. 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತೇಳಿ ಕೇಳ್ಯಾರ ಅವರು. ಈಗ ನಾವು ರೂಲ್ಸ್ ಅನ್ನ ಅಪ್ಲೈ ಮಾಡೋಣ. ಇಲ್ಲಿ ನಾವು ಸ್ವರ ಎಣಿಸೋಣ. ಕಮಿಟಿ, ಈ ಒಂದು ಪದದಲ್ಲಿ ನಾವೇನ್ ಮಾಡೋಣ, ಸ್ವರ ಎಣಿಸೋಣ. 1 2 3 ಕೊನೆಗೆ ಈ ಬಂದೈತಿ, ಅದನ್ನ ಕೌಂಟ್ ಮಾಡಂಗಿಲ್ಲ. ಅಥವಾ 2 ಸ್ವರಗಳು ಬಂದು ಅಂದ್ರೆ ನಾವು ಅದನ್ನ ಒಂದೇ ಸ್ವರ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಹಂಗಾಗಿ ಕಮಿಟಿ ಇದು 3 ಸಿಲೆಬಲ್ ಐತಿ. ಅವ್ರು ಏನ್ ಕೇಳ್ಯಾರ 2, ಹಂಗಾಗಿ ಇದು ಆನ್ಸರ್ ಆಗಂಗಿಲ್ಲ. ಅದೇ ರೀತಿಯಾಗಿ ಕೆಪಾಸಿಟಿ 1 2 3 ಕೊನೆಗೆ ವಾಯ್ ಬಂದೈತಿ, ಇದನ್ನು ಸಹ ನಾವು ಎಣಿಸ್ತೇವೆ. ವಾಯ್ ಇದು ಯಾಕೆ ಎಣಿಸ್ತೇವೆ, ಇದು ಸ್ವರದ ಹಾಗೆ ಉಚ್ಚಾರಣೆ ಮಾಡ್ತೈತಿ, ಹಂಗಾಗಿ ನಾವು ವಾಯನ್ನ ಕೌಂಟ್ ಮಾಡ್ತೇವೆ. ಕೆಪಾಸಿಟಿ ಇದು 4 ಸಿಲೆಬಲ್ ಇದ್ದಂಥ ಪದ, ಹಂಗಾಗಿ ಇದನ್ನು ಕೂಡ ಆನ್ಸರ್ ಆಗಂಗಿಲ್ಲ. ಕಂಬೈನ್ 1 2 ಕೊನೆಗೆ ಈ ಬಂದೈತಿ, ಇದನ್ನು ಎಣಸಂಗಿಲ್ಲ, ಹಂಗಾಗಿ ಕಂಬೈನ್ ಇದು 2 ಸಿಲೆಬಲ್ ಇದ್ದಂಥ ಪದ. ನಮ್ಮ ಆನ್ಸರ್ ಏನು, ಕಂಬೈನ್. ಹಂಗೆ ಮುಂದಿನ ಪದ ನೋಡೋಣ. ಕಾಲ್, ಇಲ್ಲಿ ಸ್ವರ ಎಷ್ಟು ಬಂದವ, 1 ಬಂದೈತಿ. ಕಾಲಿದು 1 ಸಿಲೆಬಲ್ ಇದ್ದಂಥ ಪದ, ಹಂಗಾಗಿ ಕಾಲಿದು ಆನ್ಸರ್ ಆಗಂಗಿಲ್ಲ. ನಮ್ಮ ಆನ್ಸರ್ ಏನು, ಕಂಬೈನ್. ಅವ್ರು ಎಷ್ಟು ಸಿಲೆಬಲ್ ಕೇಳಿರ್ತಾರ ಅದನ್ನ ಹುಡುಕಾಡಿ ನೀವೇನ್ ಮಾಡಬೇಕು, ಆನ್ಸರ್ ಆಗಿ ಬರೀಬೇಕು. ಅದನ್ನ ಅಷ್ಟೇ ಬರೀಬೇಕು, ಉಳಿದು ಶಬ್ದಗಳನ್ನ ಬರೀಬಾರ್ದು. ಈ ಕಂಬೈನ್ ಅದು ನಮ್ಮ ಉತ್ತರ. ಇನ್ನು ಮುಂದೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 syllable? ಅವರು ಕೆಳಗಡೆ ಕೊಟ್ಟಂತ ಶಬ್ದದಲ್ಲಿ ಯಾವ ಒಂದು ಪದ 1 syllable ಅನ್ನ ಹೊಂದೈತಿ ಅಂತ ಕೇಳ್ತಾರ ಅವ್ರು. ಈಗ ಉತ್ತರ ಹೆಂಗ್ ಹುಡುಕಾಡೋದು, ನಾವೇನು ಹಿಂದೆ ಕಲ್ತಿದ್ದೇವಲ್ಲ ಎಲ್ಲಾ ನಿಯಮಗಳು, ಅವುಗಳನ್ನ ಇಲ್ಲಿ ಅಪ್ಲೈ ಮಾಡ್ಕೊತ ಹೋಗೋಣ. ಫ್ರೆಂಡ್, ಇಲ್ಲಿ ಸ್ವರಗಳು ಎಷ್ಟದವ ನೋಡೋಣ. ಐ ಮತ್ತು ಇ, ಇವು 2 ಸ್ವರಗಳು ಕೂಡಿ ಬಂದುದರಿಂದ ಇದನ್ನ ಒಂದೇ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಫ್ರೆಂಡ್ ಇದು 1 syllable ಇದ್ದಂಥ ಪದ. ಅವ್ರು ಏನ್ ಕೇಳ್ಯಾರ, 1 syllable ಇದ್ದಂಥ ಪದ ಕೇಳ್ಯಾರ. ನಮ್ಮ ಆನ್ಸರ್ ಏನು, ಫ್ರೆಂಡ್. ಇನ್ನ ಮುಂದಿನ ಕೆಲವೊಂದಿಷ್ಟು ಪದಗಳನ್ನ ಬಿಡಿಸೋಣ. ಅಟಿಟ್ಯೂಡ್, ಇಲ್ಲಿ 1 2 3 ಕೊನೆಗೆ ಈ ಬಂದೈತಿ, ಇದನ್ನ ಕೌಂಟ್ ಮಾಡಂಗಿಲ್ಲ. ಅಟಿಟ್ಯೂಡ್ ಇದು 3 syllable ಇದ್ದಂಥ ಪದ. ಅದೇ ರೀತಿಯಾಗಿ ಟೆಂಪರೇಚರ್, 1 ಸ್ವರ ಐತಿ, 2 3 4 ಕೊನೆಗೆ ಈ ಬಂದೈತಿ, ಇದನ್ನ ನಾವು ಎಣಸಂಗಿಲ್ಲ. ಟೆಂಪರೇಚರ್ ಇದು 4 syllable ಇದ್ದಂಥ ಪದ. ಅದೇ ರೀತಿಯಾಗಿ ಟುಡೇ, ಇಲ್ಲಿ 1 ಸ್ವರ ಐತಿ, ಇಲ್ಲಿ ಎ ಮತ್ತು ವಾಯ್ ಕೂಡಿಸಿ 1 ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಹಂಗಾಗಿ ಟುಡೇ ಇದು 2 syllable ಇದ್ದಂಥ ಪದ. ನಮಗೇನು ಕೇಳ್ಯಾರ ಅವರು, 1 syllable ಇದ್ದಂಥ ಪದ ಯಾವುದೈತಿ ಅಂತೇಳಿ ಕೇಳ್ಯಾರ. ಫ್ರೆಂಡ್ ಇದು ನಮ್ಮ ಆನ್ಸರು. ಈ 3 ನಿಮಗೆ ತಿಳಿಲಿ ಅಂತೇಳಂದು ನಾನು ಬಿಡಿಸಿ ಹೇಳೀನಿ. ಬಟ್ ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಆನ್ಸರ್ ಯಾವ್ದು ಇದ್ದಿರ್ತೈತಿ ಆ ಒಂದು ಪದವನ್ನು ಮಾತ್ರ ಬರೀಬೇಕು. ಇಷ್ಟು ಸಿಲೆಬಲ್ ಅನ್ನುವಂಥ ವಿಷಯದ ಮೇಲೆ ನಾವು ಚರ್ಚೆ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.